ಪರಮಾವತಾರಿ, ಇದೇನೆ ಕರ್ಕಾಸುರನ ಪ್ರಚಂಡ ಪ್ರಹಾರ. ಕೂರ್ಮಾವತಾರ, ಛಿದ್ರ ಛಿದ್ರ ಮಾಡ್ತೀನಿ ನಿನ್ನನ್ನು ನಾನು. ಇನ್ನು ನೀನು ಬಹಳ ಹೊತ್ತಿನವರೆಗೂ ಜೀವಂತವಾಗಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲ ಪ್ರಭು, ಹೀಗೆಲ್ಲ ಆಗ್ಬಾರ್ದು. ಪ್ರಭು, ನಿಮ್ಗೆ ಏನೂ ಆಗೋದಿಲ್ಲ, ನಿಮ್ಗೇನೂ ಆಗೋದಿಲ್ಲ ಪ್ರಭು. ಕರ್ಕಾಸುರ, ಪರಮಾವತಾರಿ, ನಾನು ನಿನ್ನ ಅಂತ್ಯ ಮಾಡಿ ಆಯಿತು. ನನ್ನ ಪ್ರತೀಕಾರ ತೀರಿತು. ಪ್ರಭು, ಕಂಸ, ಇನ್ನು ಕರ್ಕಾಸುರ ಮತ್ತು ಕೂರ್ಮಾವತಾರದ ಯುದ್ಧದ ನಿರ್ಣಯ ಆಗಲಿಲ್ಲ. ಎಲ್ಲಿಯವರೆಗೂ ನಾನು ಆ ಕೂರ್ಮಾವತಾರದ ಮೃತ್ಯುವನ್ನು ನನ್ನ ಕಣ್ಣಿಂದ ನೋಡುವುದಿಲ್ಲವೋ ನಾನು ಈ ವಿಷಯದಲ್ಲಿ ಏನನ್ನೂ ಕೇಳಬಯಸುವುದಿಲ್ಲ ಗುರುದೇವ. ಕೃಷ್ಣ, ಕೃಷ್ಣ, ಪ್ರಭು, ಪ್ರಭು. ಬಲರಾಮ, ಯಾವುದರ ಭಯ ನನಗಿತ್ತೋ ಅದೇ ಆಗಿದೆ ಅನಿಸುತ್ತಿದೆ. ಇಲ್ಲ ಗುರುದೇವ, ಹಾಗಾಗೋದಕ್ಕೆ ಸಾಧ್ಯ ಇಲ್ಲ. ನನ್ ಪ್ರಭುಗೆ ನಾನಿರುವಾಗ ಏನೂ ಆಗೋದಿಲ್ಲ. ಪ್ರಭು, ಯಶೋದೆ, ನಂದಣ್ಣ, ನೀವೆಲ್ಲ ಕ್ಷೇಮ ತಾನೆ? ನಂದಣ್ಣ, ಇದು ಚಮತ್ಕಾರನೇ ಅನ್ಸುತ್ತೆ. ನಾವೆಲ್ಲ ಜೀವಂತ ಉಳಿದಿದ್ದೀವಿ. ನಿಜ ಹೇಳಿದ್ರಿ ದಾಮೋದರಣ್ಣ, ಎಲ್ಲ ನಾರಾಯಣನ ಕೃಪೆನೆ. ಯಾವುದೇ ದಾರಿ ಇರ್ದಿದ್ರು ಆ ಪರ್ವತದಿಂದ ನಾವೆಲ್ಲ ಜೀವಂತವಾಗಿ ಬಂದ್ಬಿಟ್ವಿ. ನಾವೆಲ್ರೂ ಏನೋ ಬಂದ್ವಿ, ಆದ್ರೆ ನಂದರಾಜ, ಕಂದ ಮತ್ತೆ ಬಲರಾಮ ಎಲ್ಲೋ ಕಾಣ್ತಿಲ್ಲ. ಕೃಷ್ಣ, ಬಲರಾಮ, ಕೃಷ್ಣ. ಹಾ ಯಶೋದೆ, ನೀ ನಿಜ ಹೇಳ್ತಿದ್ಯಾ? ಎಲ್ಲೋದ್ರು ಅವರಿಬ್ರು? ನಂದರಾಜ, ಗೊತ್ತಿಲ್ಲ, ಯಾಕೋ ನನ್ ಮನ್ಸಿಗೆ ತುಂಬಾನೇ ಚಿಂತೆ ಆಗ್ತಿದೆ. ನನ್ಗನ್ನಿಸ್ತಿದೆ ನನ್ ಕಂದ ಸುರಕ್ಷಿತವಾಗಿಲ್ಲ ಅಂತ. ಖಂಡಿತ ಅವನು ಯಾವುದೋ ಅಪಾಯದಲ್ಲಿದ್ದಾನೆ. ಯಶೋದೆ, ನನಗೆ ಹೇಗೆ ಅನ್ಸ್ತಿದೆ ಅಂದ್ರೆ ಎಲ್ಲೋ ಅವರಿಬ್ರು ಆ ಪರ್ವತದ ಹತ್ರನೇ ಉಳಿದಿರ್ಬೇಕು. ನಾವು ಅವ್ರನ್ನ ಬೇಗ ಹುಡುಕ್ಬೇಕು. ನಂದರಾಜ, ನಂದರಾಜ, ಕೃಷ್ಣನೇ ನಮ್ಮೆಲ್ಲರ ಜೀವ ಕಾಪಾಡಿದ್ದು. ನಾವು ಅವನಿಗೆ ಯಾವ ಅಪಾಯ ಆಗೋದಕ್ಕೂ ಬಿಡಲ್ಲ. ಹಾ ನಂದ್ರಜ, ನಾವು ಅವನಿಗೆ ಯಾವ ಅಪಾಯನೂ ಆಗಕ್ ಬಿಡಲ್ಲ. ನಡೀರಿ. ಪ್ರಭು, ಕೃಷ್ಣ, ಪ್ರಭು, 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 ಬನ್ನಿ ನನ್ ಜೊತೆ. ಪ್ರಭು, ಕೃಷ್ಣ 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 ಇದೆಯಾ? ಕೃಷ್ಣ, ಕೃಷ್ಣ, ಕೃಷ್ಣ ಕೃಷ್ಣ, 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 ಕೃಷ್ಣ. ಬಲರಾಮ, ಕೃಷ್ಣಂಗೆ ಏನು ಆಗಿಲ್ಲ ತಾನೆ? ಕೃಷ್ಣ, ಕಣ್ಬಿಡು, ಕಣ್ಬಿಡು ಕೃಷ್ಣ. ಕಂದ, ಏನಾಯ್ತು ಕಂದ? ಕಣ್ಬಿಡು.
ಏನಾಯ್ತು ಗುರುದೇವ? ಗುರುದೇವ, ನೀವ್ ಯಾಕೆ ಸುಮ್ಮನಿದ್ದೀರಾ? ನೀವ್ ಯಾಕೇನು ಹೇಳ್ತಿಲ್ಲ? ನೀವು ಕೃಷ್ಣನ ಉಪಚಾರ ಮಾಡೋದನ್ನ ಯಾಕೆ ನಿಲ್ಸಿದ್ರಿ? ಕೃಷ್ಣನ ಉಪಚಾರ ಸಾಧ್ಯವೇ ಇಲ್ಲ. ಇಷ್ಟವಾದ ಕಮಲ. ಅಣ್ಣ, ಯೋಚಿಸ್ಬೇಡ, ಈ ಲಾಡು ತಿನ್ನು. ನನ್ನ ಬಲಶಾಲಿ ಅಣ್ಣ. ಪ್ರತಿ ಆರಂಭದ ಅಂತ್ಯ ಸುನಿಶ್ಚಿತ. ಪ್ರತಿ ಅಂತ್ಯ ಹೊಸ ಶುಭಾರಂಭವು. ರಾತ್ರಿ ಕಳೆಯೇ ಬಂತಲ್ಲ ಬೆಳಗು, ಸಂಜೆ ಮುಗಿಯಲು ರಾತ್ರಿಯು. ಜಗತ್ತಿನಿಂದ ನಿನ್ನ ಸ್ಥಾನ ಶಾಶ್ವತವಾಗಿ ಹಸ್ತಂಗತವಾಯಿತು ಚಕ್ರಧಾರಿ. ಇನ್ನು ಧರ್ಮಕ್ಕೆ ಕತ್ತಲ ರಾತ್ರಿ ಆರಂಭವಾಯಿತು ಮತ್ತು ಅಧರ್ಮದ ಒಂದು ಹೊಸ ಮುಂಜಾವು ಬಂತು. ಇದಕ್ಕೆ ಹೇಳುತ್ತಾರೆ ಒಂದು ಕಲ್ಲು ಎರಡು ಹಕ್ಕಿ. ನಿನ್ನ ಆ ಕೂರ್ಮಾವತಾರದ ಜೊತೆ ಜೊತೆ ನಿನ್ನ ಆ ಪರಮಾವತಾರಿ ಶ್ರೀಕೃಷ್ಣನದ್ದು ಅಂತ್ಯವಾಗಿದೆ. ಏನು ಆಕಾಶವಾಣಿ ನುಡಿದೆ ನೀನು? ಭಗವಂತ ಕಂಸನನ್ನು ಸಾಯಿಸಲು. ಭಗವಂತ ಕಂಸನ ಹತ್ಯೆ ಮಾಡುವಾತ ಆ ಕೃಷ್ಣ, ಅವನಿಗೂ ಕಂಸನಿಂದ ಮುಕ್ತಿ ಸಿಕ್ಕಿದೆ. ಈಗ ಈ ಜಗತ್ತಿಗೆ ಕೇವಲ ಒಬ್ಬನೇ ಭಗವಂತ. ಭಗವಂತ ಕಂಸ. ಓಂ ಕಂಸಾಯ ನಮಃ. ಓಂ ಕಂಸಾಯ ನಮಃ. ಭಗವಂತ, ಇಷ್ಟೊಂದು ವರ್ಷದ ಸಂಘರ್ಷದ ನಂತರ ಉತ್ಸವವಾಗಲಿ. ಮಹಾ ಉತ್ಸವ ಭದ್ರಾಕ್ಷ. ಅರೆ ಭಗವಂತ, ಇಷ್ಟೊಂದು ವರ್ಷದಿಂದ ಈ ದೃಶ್ಯ ನೋಡೋದಕ್ಕೆ ಕೃಷ್ಣನ ಸಾವನ್ನ ಭದ್ರಾಕ್ಷನ ಕಣ್ಣು ಕಾಯ್ತಾ ಇತ್ತು. ಭಗವಂತ, ಮಹೋತ್ಸವ ಆಗ್ಲಿ. ಕೇಳಿಸ್ಕೊಂಡ್ರ ಗುರು ಶುಕ್ರಾಚಾರ್ಯ? ಮಹೋತ್ಸವ ಆಗ್ಲಿ, ಈಗ ಮಹೋತ್ಸವ ಆಗ್ಲಿ. ಓ ಚಕ್ರಧಾರಿ, ತ್ಯಜಿಸು ಕ್ಷೀರಸಾಗರ. ಬಾ, ನನಗೆ ಶರಣಾಗು.
ನಿನ್ನ ಹಾಗೆ ಆಕಾಶವಾಣಿ ನುಡಿಯುವುದಿಲ್ಲ. ಕ್ಷಮೆ ನೀಡುತ್ತೇನೆ. ಬಾ, ಭಗವಂತ ನಾನು, ಭಗವಂತ ಕಂಸ. ಆಶೀರ್ವಾದ. ಕಂದ, ಏ ಕಂದ, ಕಂದ ಇಲ್ಲಿ ಕೇಳು. ಕಂದ, ನನಗೆಲ್ಲ ಗೊತ್ತಿದೆ. ನೀನ್ ನನ್ನನ್ನು ಸತಾಯಿಸ್ತಿದ್ಯಾ ಅಲ್ವಾ? ಅಮ್ಮನ್ ಮಾತು ಯಾಕೆ ಕೇಳ್ತಿಲ್ಲ? ಕಂದ ಎದ್ದೇಳು, ಕಂದ ಎದ್ದೇಳು. ನಂದ್ರಾಜ ಇಲ್ಲಿ ನೋಡಿ, ನನ್ ಮಾತೇ ಕೇಳ್ತಿಲ್ಲ. ನಿನ್ ಮಾತು ಕೇಳ್ತಾನೆ. ನನಗಂತೂ ಹೀಗೆ ಸತಾಯಿಸ್ತಿರ್ತಾನೆ. ಏನ್ ಹೇಳಿ ಯಶೋದೆ? ಈಗ ಹೇಗೆ ಎಬ್ಬಿಸ್ಲಿ ನೀನ್ ಕೃಷ್ಣನ? ಒಂದೇ ಕ್ಷಣದಲ್ಲಿ ಎಲ್ಲ ಕೂಡ ಸಮಾಪ್ತ ಆಗೋಯ್ತು. ನಮ್ ಕೃಷ್ಣ ಇನ್ನ ನಮ್ಮ ಮಧ್ಯೆ ಉಳಿದಿಲ್ಲ. ಕೃಷ್ಣ ಇದ್ದಿದ್ದೇ ಹಾಗೆ ನಮ್ಗೆಲ್ಲರಿಂದ ಎಲ್ಲ ಸುಖ, ನಮ್ಮ ಎಲ್ಲ ಪ್ರೇಮ, ನಮ್ ಜೀವನದ ಎಲ್ಲ ಸುಖನೂ ತನ್ನ ಜೊತೆಗೆ ತಗೊಂಡು ಹೋಗ್ತಿದ್ದಾನೆ. ನೀನ್ ಸತ್ಯ ಹೇಳ್ತಿದ್ಯಾ ಕೀರ್ತಿ. ಕೃಷ್ಣನೇ ಇಲ್ಲದೆ ಸಂಪೂರ್ಣ ವೃಂದಾವನ, ಸಂಪೂರ್ಣ ಬರಸಾನ ಬಹಳ ಖಾಲಿ ಆಗ್ಬಿಡುತ್ತೆ. ಕೀರ್ತಿ, ಕೀರ್ತಿ, ನೀನ್ ಎಪ್ಸು ನನ್ ಕಂದನ. ಕೃಷ್ಣ, ಕೃಷ್ಣ ಎದ್ದೇಳು. ಕೃಷ್ಣ ಹೇಳು ಕಂದ, ಹೇಳು ಕೃಷ್ಣ. ಯಾರ ಮಾತು ಕೇಳ್ತಿಲ್ಲ. ಪುಷ್ಪಾನು ಅಣ್ಣ, ನೀವಾದ್ರೂ ಎಪ್ಸಿ ನನ್ ಮಗನ್ನ. ಬಲರಾಮ, ಮಗು ನೀನ್ ಹೇಳು. ನಿನ್ ಮಾತ್ ಖಂಡಿತ ಕೇಳ್ತಾನೆ. ನೀನ್ ಇವನಿಗೆ ದೊಡ್ಡಣ್ಣ ಅಲ್ವಾ? ಎಪ್ಸು ಇವನನ್ನ. ಕೃಷ್ಣ ಎದಳು, ಕೃಷ್ಣ, ಕೃಷ್ಣ ಹೇಳು, ಕೃಷ್ಣ ಹೇಳು. ಕೃಷ್ಣ ಹೇಳು ಮಗು. ಕೃಷ್ಣ, ರಾಧೆ ಪುಟ್ಟಿ, ನಿನ್ ಮಾತು ಕಂಡ್ಬಿಡ್ತಾನೆ. ಎಪ್ಸು. ಗೊಲ್ಲ ಎದ್ದೋಳು. ಗೊಲ್ಲ, ನೀನಂತೂ ಯಾವಾಗಲೂ ಹೇಳ್ತಾ ಇದ್ಯಲ್ಲ, ನೀನು ಎಲ್ಲರ ಸಂತೋಷಕ್ಕೋಸ್ಕರ ಬಂದೆ ಅಂತ. ಈಗ ನೋಡು, ನಿನ್ ಕಾರಣದಿಂದ ಇಡೀ ವೃಂದಾವನ ಅಳ್ತಾ ಇದೆ. ಎದ್ದೋಳು ಗೊಲ್ಲ, ಎಲ್ಲರ ದುಃಖ ದೂರ ಮಾಡು. ಗೊಲ್ಲ ಎದ್ದೋಳು, ಗೊಲ್ಲ ಎದ್ದೋಳು, ಎದ್ದೋಳು ಗೊಲ್ಲ ಎದ್ದೋಳು. ನಾನು ನಿನ್ನ ಹತ್ರ ಯಾವತ್ತೂ ಜಗಳ ಮಾಡೋದೇ ಇಲ್ಲ. ಎದ್ದೇಳು ಗೊಲ್ಲ, ಎದ್ದೇಳು. ಒಂದ್ಸತಿ ಕಣ್ಬಿಡು ಗೊಲ್ಲ, ಒಂದೇ ಒಂದ್ಸಾರಿ ಕಣ್ಬಿಡು. ಎದ್ದೇಳು ಗೊಲ್ಲ. ಎದ್ದೇಳು ಕೃಷ್ಣ. ಗುರುದೇವ, ನಮ್ ಯಾರ ಮಾತು ಕೇಳ್ತಿಲ್ಲ. ನೋಡಿ ಇಲ್ಲಿ, ಇವತ್ತಿ ಕಂದ ಯಾರ ಮಾತು ಕೇಳ್ತಿಲ್ಲ. ಆದ್ರೆ ನಿಮ್ ಮಾತನ್ನ ಯಾವತ್ತಿಗೂ ಕೇಳ್ತಾನೆ, ಖಂಡಿತ ಕೇಳ್ತಾನೆ. ನೀವೊಂದ್ಸಲ ಎಪ್ಸ್ ನೋಡಿ ಕಂದನ್ನ. ಗುರುದೇವ, ನಿಮ್ ಮಾತನ್ನ ಅವಶ್ಯವಾಗಿ ಕೇಳ್ತಾನೆ ಗುರುದೇವ. ನಂದರಾಣಿ, ಕೃಷ್ಣ ಹೋಗಿದ್ದಕ್ಕಿಂತ ದೊಡ್ಡ ದುಃಖ ಮತ್ಯಾವುದೂ ಇರಲಾರದು. ಅಮ್ಮ ಅಪ್ಪ ಹೋದರೆ ಮಗು ಅನಾಥವಾದೀತು. ಆದರೆ ಕೃಷ್ಣನೇ ಹೋಗಿದ್ದಕ್ಕೆ ನಾವೆಲ್ಲರೂ ಅನಾಥರಾದೆವು. ಆದರೆ ನಾವು ಈ ದುಃಖ ಸಹಿಸಬೇಕು, ಈ ನಷ್ಟವನ್ನು ಸಹಿಸಬೇಕು. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಇದೇನು ಪ್ರಭು, ಇಷ್ಟು ಹೊತ್ತಾದ್ರೂ ನನ್ನ ನೈವೇದ್ಯ ಯಾಕೆ ತಿಂದಿಲ್ಲ? ಮೊದಲು ಯಾವತ್ತೂ ಹೀಗಾಗಿರ್ಲಿಲ್ಲ. ಬಹುಶಃ ಏನಾದ್ರೂ ಪ್ರಭು ಯಾವ್ದಾದ್ರೂ ಸಂಕಟದಲ್ಲಿದ್ದಾರಾ?
ಇಂದೇನಾದ್ರೂ ನನ್ನ ಪ್ರಭು ನನ್ನ ಬಳಿ ಬರದೇ ಇದ್ರೆ ನಾನಾಗಿ ಅವ್ರ ಹತ್ರ ಹೋಗ್ಬೇಕಷ್ಟೇ. ನಂದರಾಣಿ, ಕೃಷ್ಣನ ತುಂಟಾಟಗಳು, ಅವನ ಮಂದಸ್ಮಿತ ಮುಖ, ಅವನ ಉದ್ದಟತನದಲ್ಲೂ ಪರರ ಏಳಿಗೆ ಮಾಡುವ ಯೋಗ್ಯತೆ, ಎಂತಹ ಸ್ಥಿತಿಯಲ್ಲೂ ಕರ್ಮ ಮಾಡುವ ಅವನ ಪ್ರೇರಣೆ, ಕೃಷ್ಣನ ಎಲ್ಲ ಜ್ಞಾನ, ಅವನ ಎಲ್ಲ ನೆನಪು ಎಲ್ಲರ ಹೃದಯದಲ್ಲಿದೆ. ಹೀಗಿದ್ದಾಗಲೂ ನಾವು ವಿಧಿಯನ್ನು ಬದಲಿಸಲಾಗದು. ಈ ಕೃಷ್ಣ ಇನ್ನು ನಮ್ಮ ಜೊತೆ ಉಳಿದಿಲ್ಲ. ನಾರಾಯಣ ನಾರಾಯಣ, ಇದು ಹೇಗೆ ಸಾಧ್ಯವಿದೆ ಪ್ರಭು? ಯೋಗ ವಿದ್ಯೆಯ ಜ್ಞಾನಿ ಋಷಿ ಗರ್ಗಾಚಾರ್ಯರು ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಕೃಷ್ಣನಿಗೆ ಮಾರ್ಗದರ್ಶನ ಮಾಡಿದರು. ಆದರೆ ಅವರು ವಿಚಲಿತರಾಗಿದ್ದೇಕೆ ಪ್ರಭು? ಅವರಿಗೂ ಗೊತ್ತಿದೆ, ಈ ನಾರಾಯಣನ ಅಸ್ತಿತ್ವ ಎಂದು ಸಮಾಪ್ತವಾಗಲಾರದು. ಇಂತಹ ಪರಿಸ್ಥಿತಿಯಲ್ಲೂ ಗುರುದೇವ ಒಬ್ಬ ಸಾಧಾರಣ ಮನುಷ್ಯನ ಹಾಗೆಯೇ ವಿಲಾಪ ಏಕೆ ಮಾಡುತ್ತಿದ್ದಾರೆ? ದೇವರ್ಷಿ ಗರ್ಗಾಚಾರ್ಯರಿಗೆ ಕೃಷ್ಣ ಅವರ ಜ್ಞಾನವೂ ಹೌದು, ಅವರ ಕರ್ಮವೂ ಹೌದು ಮತ್ತು ಅವರ ಕರ್ಮ ಫಲವೂ ಹೌದು. ಸಹಸ್ರ ವರ್ಷಗಳ ಸಾಧನೆಯ ನಂತರ ಅವರಿಗೆ ಕೃಷ್ಣನ ಸಾನ್ನಿಧ್ಯ ಪಡೆಯುವ ಫಲ ದಕ್ಕಿತು. ಅವರಿಗೀಗ ಯಾರೋ ಮನುಷ್ಯರದ್ದಲ್ಲ, ಯಾರೋ ಬಾಲಕನದ್ದಲ್ಲ, ಬದಲಾಗಿ ಅವರ ಭಗವಂತನ ಮೃತ್ಯುವೆ. ಅವರ ಧರ್ಮ, ಭಕ್ತಿ ಮತ್ತು ವಿಶ್ವಾಸದ ಸಾವದು. ಅವರು ಸ್ವತಃ ತಮಗಾಗಿ ಅಳುತ್ತಿಲ್ಲ, ಅವರು ಪೂರ್ತಿ ಜಗತ್ತಿಗೋಸ್ಕರ ಅಳುತ್ತಿದ್ದಾರೆ. ನಾರಾಯಣ ನಾರಾಯಣ, ನೀವು ಸತ್ಯ ಹೇಳುತ್ತಿದ್ದೀರಿ ಪ್ರಭು. ಆದರೆ ನನಗೂ ಕೂಡ ಇದೇ ಚಿಂತೆ ಪ್ರಭು. ಇನ್ನು ಧರ್ಮದ ಸ್ಥಾಪನೆ ಹೇಗೆ ಸಾಧ್ಯ ಮತ್ತು ಕೃಷ್ಣನ ಜೀವ ಹೇಗೆ ಉಳಿಯುವುದು ಪ್ರಭು? ದೇವರ್ಷಿ, ಭಗವಂತನ ಅಸ್ತಿತ್ವ ಅವರ ಭಕ್ತರಿಂದಾಗುವುದು. ಭಕ್ತನ ಭಕ್ತಿ, ಭಕ್ತನ ಪ್ರೇಮ ಮತ್ತು ಭಕ್ತನ ವಿಶ್ವಾಸ, ಇದುವೇ ಭಗವಂತನ ಶಕ್ತಿಯ ಮೂಲ. ಮತ್ತು ಆ ಭಕ್ತಿಯಿಂದ ಅವನ ಹೃದಯದಲ್ಲಿ ಭಗವಂತ ಎಂದೂ ಮೃತನಾಗಲಾರ. ಅದಕ್ಕೆಂದೇ ಈಗ ಕೃಷ್ಣನ ಪ್ರಾಣದ ರಕ್ಷೆ ಅವನ ಒಬ್ಬ ನಿಜ ಭಕ್ತನೇ ಮಾಡಬಹುದು ದೇವರ್ಷಿ. ಕೃಷ್ಣ, ಗುರುದೇವ, ಏನಾಯ್ತು? ನೀವೆಲ್ರೂ ಯಾಕೆ ಅಳ್ತಿದ್ದೀರಾ? ಕರ್ಮಬಾಹಿ, ಘಟನೆಯೇ ಹೀಗೆ ಘಟಿಸಿದೆಯಲ್ಲ. ನಮ್ಮ ಜೀವನದ ಆಧಾರ ಉಳಿದಿಲ್ಲ. ನೀವಿದು ಏನ್ ಹೇಳ್ತಿದ್ದೀರಾ ಗುರುದೇವ? ಕೃಷ್ಣನೇ ನನ್ಗೆ ನನ್ನ ಪ್ರಭುನ ತೋರಿಸಿದ್ದು. ಕೃಷ್ಣನಿಂದಾಗೆ ನನ್ಗೆ ನನ್ನ ಭಕ್ತಿ ಅರ್ಥ ಆಗಿದ್ದು. ಕೃಷ್ಣನೇ ನನ್ಗೆ ಮಾನ ಸಮ್ಮಾನ ಕೊಡಿಸಿದ್ದು. ಕರ್ಮಬಾಯಿ, ನಾನು ನಿಮ್ಮ ಭಾವನೆ ಅರಿಯಬಲ್ಲೆನು. ಕೃಷ್ಣ ಹಾಗೇ ಇದ್ದ. ಆದರೆ ಸತ್ಯ ನಿಮ್ಮ ಸಮ್ಮುಖವಿದೆ. ಗುರುದೇವ, ಕೃಷ್ಣ ಪೂರ್ತಿಯಾಗಿ ಸ್ವಸ್ಥ ಅನ್ನಿಸ್ತಿದ್ದಾನೆ. ನೋಡಿ ಇಲ್ಲಿ, ಅದೆಷ್ಟು ಮನಮೋಹಕ, ಅದೆಂತ ಚಿತ್ತ ಚೋರನಾಗಿ ಕಾಣ್ತಿದ್ದಾನೆ. ಆದ್ರೂ ನೀವು ಹೀಗೆ ಹೇಳ್ತಾ ಇದ್ದೀರಾ ಕೃಷ್ಣನ ಮೃತ್ಯು ಆಗಿದೆ ಅಂತ? ಕರ್ಮಬಾಯಿ, ನೀವು ಭಕ್ತಿಯ ಭ್ರಮೆಯಲ್ಲಿ ಮುಳುಗಿದ್ದೀರಿ. ಆದ್ದರಿಂದ ಹೀಗೆ ಹೇಳುತ್ತಿರುವಿರಿ. ಇಲ್ಲ ಗುರುದೇವ, ಭಕ್ತಿನೇ ಕಣ್ಣು ತೆರೆಸೋದು.
ಯಾವ ಸತ್ಯ ನಾನ್ ನೋಡ್ತಿದ್ದೀನೋ ಅದನ್ನ ನೀವು ನೋಡ್ತಿಲ್ಲ ಅಷ್ಟೇ. ಕರ್ಮಬಾಯಿ, ಎಷ್ಟು ಒಳ್ಳೇದಾಗ್ತಿತ್ತು ನಿಮ್ಮ ಭಕ್ತಿ ಸತ್ಯ ಆಗಿದ್ರೆ. ಆದ್ರೆ ಸತ್ಯ ಏನಂದ್ರೆ ನಮ್ಗಿಲ್ಲಿ ಕಾಣಿಸ್ತಿರೋದು ಮತ್ತಿದೇ ಸತ್ಯ. ಕೃಷ್ಣನ ಮೃತ್ಯು ಆಗ್ಬಿಟ್ಟಿದೆ. ವೃಷಭಾನು ಅವರೇ, ಅಧರ್ಮ ಸಾಯತ್ತೆ, ಅಸತ್ಯ ಸಾಯತ್ತೆ, ಆದ್ರೆ ಅವ್ರು ಸಾಯೋದಿಲ್ಲ. ಹೀಗೆ ಎಲ್ರಿಗೂ ಪ್ರೀತಿ ಮಾಡೋದನ್ನ ಕಲ್ಸೋರು. ಕೇವಲ ಒಂದು ಬಾರಿ ಪ್ರೇಮದಿಂದ ಕರೆಯೋ ಅವಶ್ಯಕತೆ ಇದೆ. ಮತ್ ನೋಡಿ ನೀವು, ನಮ್ಮ ಕೃಷ್ಣ ಪುನಃ ಎದ್ದು ಕೂರ್ತಾನೆ. ಅಸುರಗುರು ಶುಕ್ರಾಚಾರ್ಯ ಜಗತ್ತಿನ ಹೊಸ ಭಗವಂತನ ಸತ್ಕಾರ ಸ್ವತಃ ಮಾಡುತ್ತಾರೆ. ನಿಲ್ಲಿ. ನನ್ನ ಮಾತನ್ನು ಅಪಾರ್ಥ ಮಾಡಿಕೊಳ್ಳದಿರಿ ಗುರುದೇವ. ಈಗ ನೀವು ನನಗೆ ತಿಲಕ ಹಚ್ಚಿದರೆ ನಾನು ಕೇವಲ ಅಸುರರ ಭಗವಂತನಾಗಿಯೇ ಉಳಿಯುತ್ತೇನೆ. ನಾನು ಎಲ್ಲರ ಭಗವಂತನಾಗಲು ಬಯಸುತ್ತೇನೆ. ಅದಕ್ಕಾಗಿ ನಾನು ನನ್ನ ಅಭಿಷೇಕ ಆ ಚಕ್ರಧಾರಿ ವಿಷ್ಣುವಿನ ದೇವತೆಗಳಿಂದ ಮಾಡಿಸುತ್ತೇನೆ. ಆದರಿದು ಅಸಂಭವ ಕಂಸ. ಅಸಂಭವವನ್ನು ಸಂಭವ ಮಾಡಲು ನಾನಿಲ್ಲವೇ? ನೀವು ಈಗ ನೋಡುತ್ತಲಿರಿ ಹೇಗೆ ವಿವಶ ಮಾಡುತ್ತೇನೆ ಸ್ವರ್ಗದ ಆ ದೇವತೆಗಳನ್ನು ಕಂಸನಗರಿಗೆ ಬಂದು ನನ್ನ ಅಭಿಷೇಕ ಮಾಡುವುದಕ್ಕೆ. ಕರ್ಮಬಾಯ್, ನನ್ಗೊಲ್ಲ ಹೇಳ್ತಿದ್ದ, ಭಗವಂತ ಎಲ್ಲರಿಗಿಂತ ಮೊದಲು ನಿಮ್ದೇ ಪ್ರಸಾದನ ಸೇವನೆ ಮಾಡೋದು. ನೀವೇನೇ ನೈವೇದ್ಯ ನೀಡಿದ್ರು ಸ್ವೀಕಾರ ಮಾಡ್ತೇನಂತೆ. ನಿಮ್ ಭಕ್ತಿಯಲ್ಲಂತೂ ದೊಡ್ಡ ಶಕ್ತಿ ಇದೆ. ಈಗ ನನ್ಗೊಲ್ಲ ನೆಬ್ಬಿಸ್ಬಿಡಿ ಕರ್ಮಬಾಯ್. ರಾಧೆ, ಕೃಷ್ಣ ನನ್ನ ಹತ್ರ ಹೇಳ್ತಿದ್ರು, ಅವರು ಜಗತ್ತಲ್ಲಿ ಎಲ್ಲರ ಮಾತನ್ನು ಒಪ್ಪದೇ ಇರಬಹುದು, ಆದ್ರೆ ರಾಧೆಯದಲ್ಲ. ನಾನೊಂದು ವೇಳೆ ಜಗತ್ತಲ್ಲಿ ಎಲ್ಲಿಯೇ ಇರ್ಲಿ ನಾನು ಓಡ್ ಬರ್ತೀನಿ ಅಂತ. ಆದ್ರೆ ಕರ್ಮಬಾಯ್, ಈಗ ನನ್ಗೊಲ್ಲ ಜಗತ್ತಲ್ಲಿರೋದಿಲ್ವಾ? ಇಲ್ಲ ರಾಧೆ, ಕೃಷ್ಣ ಎಲ್ಲೂ ಕೂಡ ಹೋಗಿಲ್ಲ, ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದಾನೆ. ಏಳು, ನಡಿ ನನ್ ಜೊತೆ ಬಾ. ದೇವಿ ದೇವತೆಗಳೇ, ಇಂದು ಈ ಜಗತ್ತಿನಲ್ಲಿ ಭಗವಂತ ಕಂಸನ ಶಾಸನ ಸ್ಥಾಪನೆಯಾಗ ಹೊರಟಿದೆ. ನೀವು ಎಲ್ಲರೂ ಕೂಡ ಇಲ್ಲಿ ಕಂಸನಗರಿ ತಲುಪಿ ನನ್ನ ಅಭಿಷೇಕ, ನನ್ನ ಪೂಜೆ, ನನ್ನ ಗುಣಗಾನ ಮಾಡಬೇಕು. ಇದು ಬ್ರಹ್ಮಾಂಡದ ಭಗವಂತನ ಆದೇಶ. ಭಗವಂತ ಕಂಸನ ಆದೇಶ. ನಾರಾಯಣ ನಾರಾಯಣ. ಪ್ರಭು, ಈ ಕಂಸ ಏನು ಹೇಳುತ್ತಿದ್ದಾನೆ? ಇದೀಗ ಹೇಗೆ ಸಾಧ್ಯವಿದೆ? ದೇವರ್ಷಿ, ಕಂಸ ಏನು ಹೊಸತಾಗಿ ಹೇಳುತ್ತಿಲ್ಲವಲ್ಲ. ಪ್ರತಿಯೊಬ್ಬ ಅಹಂಕಾರಿ ವ್ಯಕ್ತಿ ಮತ್ತು ಅಸುರ ಹೀಗೆ ಯೋಚಿಸುತ್ತಾನೆ. ಅವನ ಶಕ್ತಿಗಳ ಸಮ್ಮುಖ ಈ ಸಂಪೂರ್ಣ ಸೃಷ್ಟಿ ನತಮಸ್ತಕ ಆಗುತ್ತದೆ ಎಂದು. ಆದರೆ ಹಾಗಾಗುವ ಯಾವ ಅವಶ್ಯಕತೆಯೂ ಇಲ್ಲ ದೇವರ್ಷಿ. ನಾರಾಯಣ ನಾರಾಯಣ. ಸತ್ಯವಚನ ಪ್ರಭು, ಸತ್ಯವಚನ. ದೇವತೆಗಳೇ,
ಭಗವಂತ ಕಂಸನ ಆದೇಶ ಪಾಲಿಸಿರಿ. ಕಂಸಧಾಮಕ್ಕೆ ಬಂದರೆ ಆಗ ಸ್ವಾಗತ ಮಾಡುವೆ, ಅನ್ಯಥಾ ಸ್ವರ್ಗ ಸಮೇತ ನಿಮ್ಮೆಲ್ಲರ ನಾಶ ಮಾಡುತ್ತೇನೆ ನಾನು. ಸಮಯದ ಜೊತೆ ಕಂಸನ ಅಹಂಕಾರ ಹೆಚ್ಚುತ್ತಾ ಹೋಗುತ್ತಿದೆ. ಆತ ಸರ್ವಶಕ್ತಿಶಾಲಿ ಭಗವಂತ ವಿಷ್ಣುವಿನ ಪ್ರಭುತ್ವವನ್ನು ಅಸ್ವೀಕಾರ ಮಾಡಿ ತನ್ನನ್ನೇ ಎಲ್ಲರ ಭಗವಂತನಾಗಿಸುವ ಕನಸು ಕಾಣುತ್ತಿದ್ದಾನೆ. ಆದರವನಿಗೆ ತಿಳಿದಿಲ್ಲ, ಅವನ ಈ ಸ್ವಪ್ನ ನೀರಿನಲ್ಲಿ ಏಳುವ ಗುಳ್ಳೆಗಳ ಹಾಗೆಯೇ ನಾಶವಾಗುತ್ತದೆ. ಗೊತ್ತಿದೆ ನಿಮ್ಮೆಲ್ಲರ ಮನದಲ್ಲಿ ಯಾವ ಯೋಚನೆ ಇದೆ. ಒಬ್ಬ ಅಸುರ ಇಂದು ಮೊದಲ ಬಾರಿ ಭಗವಂತನಾಗಲು ಹೊರಟಿದ್ದಾನೆ. ಅವನ ಪೂಜೆ, ಅವನ ಗುಣಗಾನ ಹೇಗೆ ಮಾಡುವುದು? ಆದರೆ ನೀವು ಕಂಸಧಾಮಕ್ಕೆ ಬರಲೇಬೇಕು. ಏಕೆಂದರೆ ಭಕ್ತಿ ಮನದಿಂದ ಬರದಿದ್ದರೆ ಅದನ್ನು ಶಕ್ತಿಯಿಂದ ಒಪ್ಪಿಸಬೇಕಾಗುತ್ತದೆ. ನನ್ನ ಶಕ್ತಿಯಿಂದ ವಿವಶ ಮಾಡುತ್ತೇನೆ ನಾನು ನಿಮ್ಮೆಲ್ಲರನ್ನು ನಿಮ್ಮ ಭಗವಂತನ ಸ್ವೀಕಾರ ಮಾಡಲು. ಕರ್ಮಾಬಾಯಿ, ನೀವು ನನ್ನ ಎಲ್ಲಿ ಕರ್ಕೊಂಡು ಬಂದ್ರಿ? ಸತ್ಯ ತೋರ್ಸೋಕೆ ರಾಧೆ. ಸತ್ಯ? ಎಂತ ಸತ್ಯ ಕರ್ಮಾಬಾಯಿ? ಭಕ್ತಿಯ ಸತ್ಯ, ಕೃಷ್ಣನ ಸತ್ಯ, ಜಗತ್ತಿನ ಸತ್ಯ, ದೇವರ ಸತ್ಯ. ಮತ್ತು ಆ ಸತ್ಯ ಅದನ್ನ ಕೇವಲ ನೀನೇ ನೋಡಬಹುದು ರಾಧೆ. ನೀವು ಏನ್ ಹೇಳಿಕೊಳ್ತಿದ್ದೀರ ಕರ್ಮಾಬಾಯಿ? ಸಂಪೂರ್ಣ ಜಗತ್ತೇ ಸ್ವೀಕಾರ ಮಾಡಿದೆ ನಮ್ಮ ಕೃಷ್ಣ ಇಲ್ಲ ಅಂತ. ಆದ್ರೆ ನಮ್ಮ ಕೃಷ್ಣ ಇದ್ದಾನೆ ರಾಧೆ, ಅವನಿದ್ದಾನೆ. ನೋಡು, ನಮ್ ಕೃಷ್ಣ ಇದ್ದಾನೆ. ನೋಡು ರಾಧೆ, ನೋಡು. ಕರ್ಮಾಬಾಯಿ, ಬೀಗ ತೋರಿಸಿ, ಎಲ್ಲಿದ್ದಾನೆ ನನ್ಗೊಲ್ಲ. ರಾಧೆ, ನೀನು ನನ್ ಕಣ್ಣಿಂದ ನೋಡ್ಬೇಕು. ನಿನ್ಗೆ ಈ ಜಗತ್ತಿನ ಕಣ ಕಣದಲ್ಲಿ ಕೃಷ್ಣ ಕಂಡು ಬರ್ತಾನೆ, ನಿನ್ನ ಗೊಲ್ಲ ಕಂಡು ಬರ್ತಾನೆ. ನೋಡಿಲಿ, ನೋಡು ಇಲ್ಲಿ. ಎಲ್ಲರೂ ಭಗವಂತ ಕಂಸನ ಆಜ್ಞೆಯ ಉಲ್ಲಂಘನೆ ಮಾಡಿಹರು. ನಾನು ಕರೆದ ನಂತರವೂ ಇಲ್ಲಿ ಬರಲಿಲ್ಲ. ನಿಮ್ಮ ಕರ್ಮದ ಶಿಕ್ಷೆ ನೀವು ಅನುಭವಿಸಬೇಕು. ಅನುಭವಿಸಬೇಕು. ಈ ಕಂಸನಂತೂ ಸ್ವರ್ಗಲೋಕದ ವಿನಾಶ ಮಾಡೋದಕ್ಕೆ ಹೊರಟಿದ್ದಾನೆ. ದೇವ, ಈಗ ನಾವೇನ್ ಮಾಡೋದು?
ಕಂಸನ್ನ ಹೇಗ್ ತಡೆಯೋದು? ನಾವು ಇಂದ್ರದೇವನ ಬಳಿ ಹೋಗ್ಬೇಕಷ್ಟೇ. ಈಗ ಅವರೇ ಏನಾದ್ರೂ ದಾರಿ ತೋರಿಸ್ಬೇಕು ಈ ಅಹಂಕಾರಿ ಕಂಸನನ್ನ ತಡೆಯೋದಕ್ಕೆ. ಆದ್ರೆ ಅವನು ನನ್ಗೆ ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ. ರಾಧೆ, ಯಾವ ಪ್ರಕಾರ ದೇವರ ದರ್ಶನಕ್ಕೋಸ್ಕರ ನಾವು ಎಲ್ಲಕ್ಕೂ ಪೂರ್ವ ಅವರ ಆರಾಧನೆ ಮಾಡ್ಬೇಕಾಗತ್ತೆ, ಅದೇ ಪ್ರಕಾರ ಕೃಷ್ಣನ ನೋಡ್ಬೇಕಂದ್ರೂ ನಾವು ಎಲ್ಲಕ್ಕೂ ಮೊದಲು ಅವನ ಆರಾಧನೆ ಮಾಡಬೇಕು. ಹೇ ಕೃಷ್ಣ, ನನ್ ಗೊತ್ತಿದೆ ನೀವು ಈ ಸೃಷ್ಟಿಯ ಕಣಕಣದಲ್ಲಿ ವಾಸ ಮಾಡ್ತಿದ್ದೀರಾ. ನನ್ನ ಭಕ್ತಿಗೆ ಶಕ್ತಿ ಇದ್ದರೆ ನಿತ್ಯ ಯಾವ ಪ್ರಕಾರ ನೈವೇದ್ಯ ಸೇವಿಸಲು ಬರುವಿರೋ, ಈಗ ಅದೇ ಪ್ರಕಾರ ನಮಗೆ ದರ್ಶನ ನೀಡಲು ಬನ್ನಿರಿ ಪ್ರಭು. ನೋಡು ರಾಧೆ, ಆ ಹೂವಲ್ಲಿ ನೋಡು. ನೋಡಿದ್ಯಾ ರಾಧೆ? ಆ ದನಗಳನ್ನ ನೋಡಿದ್ಯಾ? ಆ ಹೂವನ್ನ ನೋಡಿದ್ಯಾ? ಇದು ಎಲ್ಲದ್ರಲ್ಲೂ ನಿನ್ ಕೃಷ್ಣ ಕಾಣಿಸ್ತಿದ್ದಾನೆ, ನಿನ್ ಗೊಲ್ಲ ಕಾಣಿಸ್ತಾ ಇದ್ದಾನೆ. ಆ ನದಿನ ನೋಡ್ತಿರು, ಎಲ್ಲಿ ಇಲ್ಲ ಹೇಳು ನಿನ್ ಕೃಷ್ಣ? ಸಂಪೂರ್ಣ ಸೃಷ್ಟಿನೇ ನೋಡು ರಾಧೆ. ಜಗತ್ತಿನ ಕಣ ಕಣದಲ್ಲಿ ಇದ್ದಾನೆ ನಿನ್ನ ಕೃಷ್ಣ. ನೋಡು ರಾಧೆ, ನೋಡು. ನಿಜ ಹೇಳ್ತಿದ್ದೀರಾ ಕರ್ಮಾಬಾಯ್? ನನಗೂ ಕೃಷ್ಣ ಪ್ರತಿಯೊಂದು ಜಾಗದಲ್ಲೂ ಕಾಣಿಸ್ತಿದ್ದಾನೆ. ಆದ್ರೆ ಇದು ಸಂಭವ? ಹಾಗಿರೋದು ಹೇಗೆ ಕರ್ಮಾಬಾಯ್? ನೋಡಿದ್ಯಾ ರಾಧೆ, ನಾನ್ ಹೇಳಿರ್ಲಿಲ್ವಾ ನಮ್ ಕೃಷ್ಣ ಎಲ್ಲೂ ಹೋಗೇ ಇಲ್ಲ. ಅವನು ಇಲ್ಲೇ ಇದ್ದಾನೆ ನಮ್ಮೆಲ್ರ ಜೊತೆಗೆ. ನೋಡು, ಇದಾನಲ್ವಾ? ನೋಡು, ಎಲ್ಲಾ ಕಡೆ ಇದ್ದಾನೆ. ಹಾ ಕರ್ಮಾಬಾಯ್, ಆದ್ರೆ ಕೃಷ್ಣನ ನಾನು ಕರೆಯೋದು ಹೇಗೆ? ಹೇಗ್ ಜೀವಂತ ಮಾಡ್ಲಿ ನನ್ ಕೃಷ್ಣನ? ರಾಧೆ, ನೀನು ಈ ಜಗತ್ತಿನ ಕಣ ಕಣದಲ್ಲೂ ಇರೋ, ನಿನ್ ಮೇಲೆ ಕೋಪ ಮಾಡ್ಕೊಂಡಿರೋ ಆ ಕೃಷ್ಣನ್ನ ಸ್ಥಾಪನೆ ಮಾಡ್ಬೇಕು. ಮತ್ತಿದನ್ನ ಕೇವಲ ನಿನಗೆ ಮಾಡೋಕ್ಕಾಗೋದು, ರಾಧೆಯ ಪ್ರೇಮಕ್ಕೆ ಮಾಡೋಕ್ಕಾಗೋದು, ರಾಧೆಯ ಭಕ್ತಿಗೆ ಮಾಡೋಕ್ಕಾಗೋದು. ಯಾಕಂದ್ರೆ ನೀನೇ ಕೃಷ್ಣನ ರಾಧೆ. ನಾನು ಏನ್ ಮಾಡ್ಬೇಕು ಕರ್ಮಾಬಾಯ್? ರಾಧೆ, ನೀನು ಈ ಜಗತ್ತಿನ ಪ್ರತಿಯೊಂದು ಕಣದಿಂದ ಕೃಷ್ಣನ ಪ್ರತಿಯೊಂದು ರೂಪನ ಕರಿಬೇಕಾಗತ್ತೆ. ಆಗ ಮತ್ತೆ ಅವನು ಪುನಃ ಜಾಗೃತನಾಗಬಹುದು. ಪರಿಣಾಮ ಏನೇ ಆಗಲಿ ದೇವತೆಗಳೇ, ನಾವು ಆ ಅಸುರ ಕಂಸನ ಅಧರ್ಮಕ್ಕೆ ಸಹಭಾಗಿ ಆಗುವಂತಿಲ್ಲ. ನಾವು ಅವನ ಯಶೋಗಾನ ಮಾಡುವುದಿಲ್ಲ. ಭಗವಂತ ಕಂಸ, ಯಾರು ನನ್ನ ಆಜ್ಞೆಯ ಪಾಲನೆ ಮಾಡುವರೋ ನಾನು ಅವರ ಪಾಲನೆ ಮಾಡುತ್ತೇನೆ. ಯಾರು ನನ್ನ ಅವಜ್ಞೆ ಮಾಡುವರೋ ನಾನವರ ಸಮೂಲ ನಾಶ ಮಾಡಿಬಿಡುವೆ. ನಾರಾಯಣ ನಾರಾಯಣ. ಹೇ ದೇವತೆಗಳೇ, ನಿಮ್ಮೆಲ್ಲರಿಗೂ ದೇವರ್ಷಿ ನಾರದನ ಪ್ರಣಾಮಗಳು. ಪ್ರಣಾಮ ದೇವರ್ಷಿ. ದೇವರ್ಷಿ, ನೀವು ಉಚಿತ ಸಮಯಕ್ಕೆ ಬಂದಿರಿ. ಈಗ ನೀವೇ ನಮಗೆ ಮಾರ್ಗದರ್ಶನ ನೀಡಿ. ಈ ಕಂಸನೆನ್ನುವ ಸಂಕಟವನ್ನು ಹೇಗೆ ಎದುರಿಸಬೇಕು? ಹೇ ಇಂದ್ರದೇವ, ಪರಮಾವತಾರಿ ಶ್ರೀಕೃಷ್ಣ ಹೇಳುತ್ತಾನೆ,
ಯಾರು ಸಮಯದ ಅನುಸಾರ ಸಾಗುವರೋ ಎಂದಿಗೂ ಅವರೇ ಜಯಿಸುತ್ತಾರೆಂದು. ಆದರೆ ಈ ಸಮಯ ಈ ಪಾಪಿ ಕಂಸ ಅತ್ಯಂತ ಶಕ್ತಿಶಾಲಿಯೇ. ಅದಕ್ಕಾಗಿ ನಾನು ನಿಮ್ಮೆಲ್ಲರಲ್ಲಿ ವಿನಂತಿಸುತ್ತೇನೆ, ಈಗ ನೀವೆಲ್ಲರೂ ಸಮಯದ ಅನುಸಾರವೇ ನಿರ್ಣಯ ಮಾಡಬೇಕಿದೆ. ದೇವರ್ಷಿ, ನೀವು ಹೇಳುವುದು ನಾವೆಲ್ಲರೂ ತೆರಳಿ ಅವನ ಯಶೋಗಾನ ಹಾಡಿ ಅವನ ವಂದನೆ ಮಾಡಬೇಕೆ? ಇಂದ್ರದೇವ, ಇದನ್ನು ನಾನು ಹೇಳುತ್ತಿಲ್ಲ. ಆದರೆ ಕೃಷ್ಣನು ಶಕ್ತಿಹೀನನಾದ ಕಾರಣ ಈ ಪಾಪಿ ಕಂಸನ ಶಕ್ತಿಯು ಎಷ್ಟು ಹೆಚ್ಚಿದೆ ಎಂದರೆ ಈ ಜಗತ್ತಿನಲ್ಲಿ ಯಾರಿಗೂ ಅವನನ್ನು ಎದುರಿಸಲು ಸಾಧ್ಯವಿಲ್ಲ. ನಾನೀಗ ಇಷ್ಟೇ ಹೇಳಲು ಇಚ್ಛಿಸುತ್ತೇನೆ, ಕೆಲವು ಹೆಜ್ಜೆ ಕಂಸನ ಬಳಿ ಹೋದರೆ ಹಾನಿಯೇನಾಗುವುದಿಲ್ಲ. ನನಗೆ ಅರ್ಥವಾಯಿತು ದೇವರ್ಷಿ. ನಾವೀಗ ಏನು ಮಾಡಬೇಕು? ನೀವು ಸರಿಯಾಗಿ ನಿರ್ಧರಿಸುವಿರೆಂದು ನಾನು ಆಶಿಸುತ್ತೇನೆ ಇಂದ್ರದೇವ. ನಾರಾಯಣ ನಾರಾಯಣ. ಕದಾಚಿತ್ ನಿಮಗೆ ನನ್ನ ಭಾಷೆ ಅರ್ಥವಾಗುತ್ತಿಲ್ಲವೇನೋ ದೇವತೆಗಳೇ? ಆಗಲಿ, ಸಿದ್ಧರಾಗಿರಿ. ಈಗ ನಿಮ್ಮೆಲ್ಲರ ಜೊತೆ ಜೊತೆ ಸ್ವರ್ಗ ನಗರಿಯದ್ದು ಅಂತ್ಯ ಮಾಡುತ್ತೇನೆ ನಾನು. ಸಾಕು ಮಾಡು ಕಂಸ. ದೇವರಾಜ ಇಂದ್ರ, ಆಶೀರ್ವಾದ. ಬನ್ನಿ, ಸ್ವಾಗತವು ಕಂಸಧಾಮಕ್ಕೆ. ಬನ್ನಿರಿ. ಹೇ ಚಕ್ರಧಾರಿ, ನೋಡು, ಸಂಪೂರ್ಣ ತ್ರಿಲೋಕ ಭಗವಂತ ಕಂಸನ ಆಜ್ಞೆಯ ಅಧೀನವೇ. ನಿನ್ನ ದೇವತಾ ಗಣವು ಈ ಹೊಸ ಭಗವಂತನಿಗೆ ಶರಣಾಗಿ ಬಂದರೂ ಅವನ ಗುಣಗಾನ ಮಾಡಲು ನೀನು ಬಾ, ಮಾಡು ಗುಣಗಾನ. ಅರೆ, ಕ್ಷಮಿಸಿ ಬಿಡುತ್ತೇನೆ. ಅಯ್ಯೋ ದೇವತೆಗಳೇ, ಏನ್ ಯೋಚನೆ ಮಾಡ್ತಿದ್ದೀರಾ? ಪ್ರತೀಕ್ಷೆ ಯಾಕೆ ಮಾಡ್ತಾ ಇದ್ದೀರಾ? ಇಷ್ಟು ವರ್ಷದ ನಂತರ ಈ ಶುಭಗಳಿಗೆ ಬಂದಿದೆ. ನನ್ನ ಭಗವಂತ ಪೂರ್ತಿ ಜಗತ್ತಿಗೆ ಭಗವಂತ ಆಗ್ತಾ ಇದ್ದಾರೆ. ಅವರಿಗೆ ತಿಲಕ ಇಡಿ, ಯಶೋಗಾನ ಹಾಡಿ, ಅಯ್ಯೋ ಭಜನೆ ಹಾಡಿ. ನನ್ನ ಭಗವಂತನ ಜೈಕಾರಗಳು ಪೂರ್ತಿ ಜಗತ್ತಿಗೆ ಕೇಳಿಸ್ಬೇಕಷ್ಟೇ. ನನಗೆ ನಿಮ್ ಸಮಸ್ಯೆ ಅರ್ಥ ಆಗ್ತಾ ಇದೆ. ಆದ್ರೆ ಏನ್ ಮಾಡ್ಲಿ, ಈಗ ನಿಮ್ಗೆ ಯಾವ ದಾರಿನೂ ಉಳಿದಿಲ್ಲ. ಅಲ್ಲ, ಯಾರನ್ನ ನೀವು ಇಲ್ಲಿವರೆಗೂ ಭಗವಂತ ಅಂತಿದ್ರು? ಪರಮಾವತಾರಿ ಶ್ರೀಕೃಷ್ಣ. ಬಹಳ ದುಃಖದಿಂದಾನೇ ಹೇಳ್ಬೇಕಾಗಿದೆ, ಅವನಿಗೆ ಕಂಸನಿಂದ ಮುಕ್ತಿ ದೊರೆತಾಯ್ತು. ಈಗ ಒಬ್ನೇ ಭಗವಂತ ಇರೋದು, ನನ್ನ ಭಗವಂತ. ಅವರು ನಿಮ್ಮ ಸಮ್ಮುಖವೇ ಇದ್ದಾರೆ, ಪರಮಾವತಾರಿ ಶ್ರೀ ಕಂಸ. ಅಲ್ವಾ? ನೀವೀಗ ಯೋಚಿಸ್ತಿರ್ತೀರಾ ಈ ಭಗವಂತನ ಪೂಜೆ ಅರ್ಚನೆ ಹೇಗ್ ಮಾಡೋದು ಅಂತ. ಅದಕ್ಕೆ ನಮ್ಮ ಹತ್ರ ಗುರು ಶುಕ್ರಾಚಾರ್ಯ ಇಲ್ವಾ? ಇವ್ರು ನಿಮ್ಗೆ ಪೂಜೆಯ ವಿಧಿವಿಧಾನ ತಿಳಿಸ್ತಾರೆ. ಗುರುಜಿ, ಆರಂಭ ಮಾಡಿ. ಓಂ ಕಂಸಾಯ ನಮಃ, ಓಂ ಕಂಸಾಯ ನಮಃ, ಓಂ ಕಂಸಾಯ ನಮಃ, ಓಂ ಕಂಸಾಯ ನಮಃ. ದೇವತೆಗಳೇ ನೋಡಿ, ಒಮ್ಮೆ ನನ್ನ ಭಗವಂತ ಕೋಪ ಮಾಡ್ಕೊಂಡ್ರೆ
ಆಗ ನಿಮ್ಮ ಆ ಸ್ವರ್ಗ ಕಡದ ಮೊಸರಾಗ್ಬಿಡುತ್ತೆ. ಅಯ್ಯೋ, ಮುಂದೆ ಬನ್ನಿ, ಪೂಜೆ ತಟ್ಟೆ ಎತ್ಕೊಳ್ಳಿ, ಮಂತ್ರ ಜಪ ಮಾಡಿ ಮಾಡಿ. ಓಂ ಕಂಸಾಯ ನಮಃ, 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 ಓಂ ಕಂಸಾಯ ನಮಃ. ಸ್ವಾಗತ. ಓಂ ಕಂಸಾಯ ನಮಃ, ಓಂ ಕಂಸಾಯ ನಮಃ, ಓಂ ಕಂಸಾಯ ನಮಃ. ಇಲ್ಲಿ ಯಾವ ಅನರ್ಥ ಆಗುತ್ತಿದೆ? ಯಾವ ಮಾಯೆ ರಚಿಸಿದ್ದೀರಿ ನೀವೆಲ್ಲರೂ? ಭಗವಂತ ಕಂಸ, ನಾವು ಯಾವ ಮಾಯೆ ರಚಿಸಿಲ್ಲ. ನಾವು ನಿಮ್ಮ ಮಂತ್ರ ಜಪವನ್ನೇ ಮಾಡುತ್ತಿದ್ದೆವು. ನಿಮ್ಮ ಮಂತ್ರ ಜಪದಿಂದಲೇ ಹೀಗೆ ಆಗಿದ್ದರೆ ನಿಮ್ಮ ಭಗವಂತ ಬದಲಾಗಿದ್ದಾನೆ, ಆದರೆ ನಿಮ್ಮ ಚರಿತ್ರೆಯು ಹಾಗೇ ಇದೆ. ನಿಲ್ಲಿಸಿ ಬಿಡಿ ಇದೆಲ್ಲ, ಅನ್ಯಥಾ ಇಲ್ಲಿಯೇ ನಿಮಗೆ ಕಂಸನಿಂದ ಮುಕ್ತಿ ನೀಡುತ್ತೇನೆ. ನಿಲ್ಲಿಸಿ ಬಿಡು ಕಂಸ. ಇದೇನಾಗ್ತಾ ಇದೆಯೋ ಇದರಲ್ಲಿ ಈ ದೇವತೆಗಳ ಯಾವ ದೋಷವೂ ಇಲ್ಲ. ಮತ್ತೆ ಯಾರ ದೋಷವಿದೆ? ಯಾರು ಆಟ ಆಡುತ್ತಿದ್ದಾರೆ ನನ್ನ ಜೊತೆ? ದೋಷ ನಿನ್ನ ಭಾಗ್ಯದ್ದಷ್ಟೇ ಕಂಸ. ಕಂಸ ಅಸುರನಾಗಿಯೇ ಜನಿಸಿದ್ದು ಇಂದು ಭಗವಂತನ ರೂಪದಿ ಎಲ್ಲರ ಸಮ್ಮುಖ ನಿಂತಿದ್ದಾನೆ. ಸಂಪೂರ್ಣ ಬ್ರಹ್ಮಾಂಡದ ಭಾಗ್ಯವಿದಾತ ನಾನು. ನನ್ನ ಭಾಗ್ಯದಲ್ಲಿ ಬೇರೆ ಯಾವ ದೋಷ ಇರುತ್ತದೆ? ಇದರಲ್ಲಿ ನಿನ್ನ ಒಂದೇ ದೋಷವಿದೆ ಕಂಸ, ಮತ್ತದು ಆ ಕೃಷ್ಣ. ಮತ್ತು ಕಂಸ, ಆ ಕೃಷ್ಣ ವಿಷ್ಣುವಿನ ಪರಮಾವತಾರಿ ಪುನಃ ಜೀವಂತವಾಗ ಹೊರಟಿದ್ದಾನೆ.